ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಈ ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ 2ನೇ ಅಧ್ಯಾಯದಲ್ಲಿ ಚುನಾವಣೆಗಳು ಮತ್ತು ಭಾರತದ ಪಕ್ಷ ಪದ್ಧತಿ ಅನ್ನುವಂತಹ ಒಂದು ಈ ಅಧ್ಯಾಯದಲ್ಲಿ ಮೊದಲನೆಯದಾಗಿ ಚುನಾವಣೆಗಳ ಅರ್ಥ ಮತ್ತು ಮಹತ್ವವನ್ನು, ಇನ್ನು ಎರಡನೆಯದರಲ್ಲಿ ಚುನಾವಣೆಗಳ ವಿಧಗಳು ಅದರಲ್ಲಿ ಪ್ರಮುಖವಾಗಿರುವಂತಹ ಪ್ರತ್ಯಕ್ಷ ಚುನಾವಣೆಯನ್ನು ನೋಡಿದ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚುನಾವಣೆಯ ವಿಧಗಳಲ್ಲಿ 2ನೇ ಭಾಗವಾಗಿರುವಂತಹ ಪರೋಕ್ಷ ಚುನಾವಣೆ ಅಥವಾ ಅಪ್ರತ್ಯಕ್ಷ ಚುನಾವಣೆ ಅನ್ನುವಂತಹ ಒಂದು ಟಾಪಿಕನ್ನು ಇವತ್ತಿನ ಈ ಒಂದು ವಿಡಿಯೋಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ನೀವು ಇನ್ನೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಹಾಗಾದರೆ ಆ ಪರೋಕ್ಷ ಚುನಾವಣೆ ಅನ್ನುವಂತಹ ಟಾಪಿಕ್ ಚರ್ಚೆ ಪ್ರಾರಂಭಿಸೋಣವೇ? ಬನ್ನಿ. ಚುನಾವಣೆಯ ವಿಧಗಳಲ್ಲಿ ನಾವು ಹಿಂದಿನ ಒಂದು ಅವಧಿಯಲ್ಲಿ ಪ್ರತ್ಯಕ್ಷ ಚುನಾವಣೆ ಅಂದ್ರೇನು, ಅದರ ಲಕ್ಷಣಗಳನ್ನು ಚರ್ಚೆ ಮಾಡಿದ್ವಿ. ಅವತ್ತು ಹೇಳಿದ್ದೆ 2ನೇದು ಕೂಡ ಪರೋಕ್ಷ ಚುನಾವಣೆ ಅಂತ ಬರ್ತದೆ. ಆ ವಿಧವನ್ನು ಏನು ಅನ್ನುವಂಥದ್ದು ಅದು ನೋಡೋಣ. ಪರೋಕ್ಷ ಚುನಾವಣೆ ಅಂದರೆ ಏನು? ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಗಿರಬಹುದು ಅಥವಾ ಇನ್ನೊಬ್ಬರನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯನ್ನು ಹೊಂದಿರುವಂಥದ್ದು, ಅದಕ್ಕೆ ಪರೋಕ್ಷ ಚುನಾವಣೆ ಅಂತ ಕರೀತಾರೆ. ನೋಡಿ, ಇಂಪಾರ್ಟೆಂಟಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಪ್ರತ್ಯಕ್ಷ ಚುನಾವಣೆಗೂ ಪರೋಕ್ಷ ಚುನಾವಣೆಗೂ ಇರುವ ವ್ಯತ್ಯಾಸ. ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರ ನೇರವಾಗಿ ಮತಗಟ್ಟೆಗೆ ಹೋಗಿ ತನಗಿಷ್ಟ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾನೆ. ಆದರೆ ಪರೋಕ್ಷ ಚುನಾವಣೆಯಲ್ಲಿ ಹಾಗಲ್ಲ. ಇಲ್ಲಿ ನೇರವಾಗಿ ಮತದಾನ ಪಾಲ್ಗೊಳ್ಳದೆ ಆ ಪ್ರಜೆಯಿಂದ ಆಯ್ಕೆಯಾಗಿರುವ ಪ್ರತಿನಿಧಿ ತನ್ನ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾನೆ, ಆ ಪ್ರತಿನಿಧಿ ನಮ್ಮ ಪ್ರತಿನಿಧಿಯೂ ಆಗಿರ್ತಾನೆ ಅನ್ನುವಂಥದ್ದು ಇಲ್ಲಿ ನಮ್ಮ ರಾಷ್ಟ್ರದ ಮುಖ್ಯಸ್ಥರನ್ನು ಅಂತ ಬಂದಿದೆ. ಉದಾಹರಣೆಗಾಗಿ ನಮ್ಮ ಭಾರತದ ರಾಷ್ಟ್ರಪತಿಗಳನ್ನು ನಾವು ತೆಗೆದುಕೊಳ್ಳೋಣ. ಭಾರತದ ರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡಿದ್ವಿ? ನಾವೇ ಆಯ್ಕೆ ಮಾಡಿದ್ವಿ. ಆದರೆ ನಾವು ಮತದಾನದಲ್ಲಿ ಭಾಗವಹಿಸಿ ಇವರೇ ರಾಷ್ಟ್ರಪತಿ ಆಗಬೇಕು ಅಂತ ಮತ ಚಲಾಯಿಸಿದ್ದೀವಾ? ಇಲ್ಲ. ಆದರೂ ಅವರ ನಮ್ಮ ಪ್ರತಿನಿಧಿ. ಹೇಗೆ ಅಂದರೆ ಪರೋಕ್ಷ ಚುನಾವಣೆಯ ರೀತಿ. ಉದಾಹರಣೆಗೆ ನಾವು ಲೋಕಸಭಾ ಸದಸ್ಯರನ್ನು ನೇರವಾಗಿ ಹೋಗಿ ಪ್ರತ್ಯಕ್ಷ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ವಿ. ಆ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ ನಮ್ಮ ಪ್ರತಿನಿಧಿ ಅವರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸಿ ಅವರನ್ನು ಆಯ್ಕೆ ಮಾಡಿರ್ತಾರೆ. ಹೀಗೆ ರಾಷ್ಟ್ರಪತಿ ಆಯ್ಕೆಯಾಗಿರುವಂಥದ್ದು ನಮ್ಮಿಂದಲೇ, ಬಟ್ ನಾವು ನೇರವಾಗಿ ಭಾಗವಹಿಸಿರೋದಿಲ್ಲ. ಅಪ್ರತ್ಯಕ್ಷವಾಗಿ ನಾವು ಅವರನ್ನು ಆಯ್ಕೆ ಮಾಡಿದಂತೆ, ಯಾಕೆಂದರೆ ನಾವು ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರ್ತೀವಿ, ಆ ಪ್ರತಿನಿಧಿ ಅವರನ್ನು ಆಯ್ಕೆ ಮಾಡಿರ್ತಾನೆ. ಹೀಗೆ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಪರೋಕ್ಷ ಅಥವಾ ಅಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ. ಇಲ್ಲಿ ಪ್ರಜೆಗಳಿಗೂ ಮತ್ತು ಸರ್ಕಾರಕ್ಕೂ ನಡುವೆ ಮಧ್ಯವರ್ತಿಗಳಾಗಿ ಯಾರಿರ್ತಾರೆ ಅಂದರೆ ಜನಪ್ರತಿನಿಧಿಗಳಿರ್ತಾರೆ. ಇಲ್ಲಿ ನಾವು ಆಯ್ಕೆ ಮಾಡುವಂಥದ್ದು ಆಯ್ಕೆ ಮಾಡುವ ವ್ಯಕ್ತಿಗೂ ಮತ್ತು ನಮ್ಮ ನಾಯಕ ಇನ್ನೊಬ್ಬ ಅವರ ಮಧ್ಯದಲ್ಲಿ ಯಾರಿರ್ತಾರೆ ಅಂದರೆ ಇಲ್ಲಿ ಜನಪ್ರತಿನಿಧಿಗಳಿರ್ತಾರೆ. ಇವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಈಗ ರಾಷ್ಟ್ರಪತಿ ಚುನಾವಣೆ ನಾನು ಉದಾಹರಣೆ ಕೊಟ್ಟೆ, ಮತ್ತೆ ಕೊಡ್ತೇನೆ ಉದಾಹರಣೆಯನ್ನು. ಅಥವಾ ನಾವು ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡಬೇಕಾದ್ರೂ ಇದೇ ಪದ್ಧತಿ ಇರ್ತಾ ಇದೆ. ಕೆಲವೊಂದು ವಿಧಾನ ಪರಿಷತ್ತಿನ ಸದಸ್ಯರನ್ನು ಆಯ್ಕೆ ಮಾಡಬೇಕಾದ್ರೂ ಇದೇ ಪದ್ಧತಿ ಇರ್ತಾ ಇದೆ. ಅಂದರೆ ನೇರವಾಗಿ ನಾವು ಪಾಲ್ಗೊಳ್ಳೋದಿಲ್ಲ, ನಮ್ಮಿಂದ ಚುನಾಯಿತರಾದ ಪ್ರತಿನಿಧಿಗಳು ಅಲ್ಲಿ ಪಾಲ್ಗೊಳ್ತಾರೆ. ಇದನ್ನು ನಾವು ಅಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆ ಅಂತೀವಿ. ಉದಾಹರಣೆ, ಭಾರತದಲ್ಲಿ ರಾಷ್ಟ್ರಪತಿಗಳನ್ನು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಮತ್ತು ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ವಿಧಾನಸಭಾ ಸದಸ್ಯರು ಇವರು ಏನು ಮಾಡ್ತಾರೆ ಅಂದರೆ ಆಯ್ಕೆ ಮಾಡ್ತಾರೆ. ಉಪರಾಷ್ಟ್ರಪತಿಗಳನ್ನು ಸಂಸತ್ತಿನ ಉಭಯ ಸದನಗಳ ಎಲ್ಲ ಸದಸ್ಯರು ಚುನಾವಣೆಯಲ್ಲಿ ಭಾಗವಹಿಸಿ ಆಯ್ಕೆ ಮಾಡ್ತಾರೆ. ಇವೆರಡು ಉದಾಹರಣೆಗಳು, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ. ಇಲ್ಲಿ ನೋಡಿ, ನಾವು ಗಮನಿಸುವಂಥದ್ದು ಭಾರತದ ರಾಷ್ಟ್ರಪತಿ ನಮ್ಮ ಪ್ರತಿನಿಧಿ, ಅದಕ್ಕೆ ನಾವು ರಿಪಬ್ಲಿಕ್ ಅಂತೀವಿ, ರೆಪ್ರೆಸೆಂಟೇಟಿವ್ ಆಫ್ ಪಬ್ಲಿಕ್. ನಮ್ಮ ಭಾರತವನ್ನು ನಾವು ರಿಪಬ್ಲಿಕ್ ಅಂತೀವಿ, ಯಾಕೆಂದರೆ ಭಾರತದ ಮುಖ್ಯಸ್ಥ ಅಧ್ಯಕ್ಷ ರಾಷ್ಟ್ರಪತಿ ಅವರು ಜನರ ಪ್ರತಿನಿಧಿ ಆಗಿರ್ತಾರೆ, ಹೀಗಾಗಿ ರಿಪಬ್ಲಿಕ್. ಆದರೆ ನೇರವಾಗಿ ಭಾರತದಲ್ಲಿಯ ಎಲ್ಲ ಮತದಾರರು ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಿದಾರಾ? ಇಲ್ಲ. ಹೇಗೆ ಆಯ್ಕೆ ಆದರೆ ರಾಷ್ಟ್ರಪತಿಗಳಾಗಾದರೆ ನಮ್ಮ ಪ್ರತಿನಿಧಿಯಾಗಿ? ಈ ರೀತಿ ಒಂದು ಚುನಾವಣಾ ಕಾಲೇಜು ಅಂತ ಬರ್ತದೆ, ಅಥವಾ ನಮ್ಮಿಂದ ಆಯ್ಕೆಯಾದ ಪ್ರತಿನಿಧಿಗಳು ಮತ ಚಲಾವಣೆ ಮಾಡುವುದರ ಮೂಲಕ ಅವರನ್ನು ಆಯ್ಕೆ ಮಾಡ್ತಾರೆ. ಉದಾಹರಣೆಗೆ ಭಾರತದ ರಾಷ್ಟ್ರಪತಿಗಳು ಯಾರು ಆಯ್ಕೆ ಮಾಡ್ತಾರೆ ಅಂದರೆ ನಮ್ಮ ಸಂಸತ್ತಿನ ಅಥವಾ ಪಾರ್ಲಿಮೆಂಟಿನ 2 ಸದನಗಳ ಸದಸ್ಯರು, ಅಂದರೆ ಲೋಕಸಭೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು, ಜೊತೆಗೆ ಇಡೀ ರಾಜ್ಯಗಳ ಎಲ್ಲ ವಿಧಾನಸಭೆಯ ಸದಸ್ಯರು ಇವರು ಮತದಾನದಲ್ಲಿ ಭಾಗವಹಿಸಿ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತಾರೆ.
ಈ ಸದಸ್ಯರನ್ನು ನಾವು ಆಯ್ಕೆ ಮಾಡಿರ್ತೀವಿ, ಇವರೆಲ್ಲರೂ ಸೇರಿ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಹೀಗೆ ಅಪ್ರತ್ಯಕ್ಷವಾಗಿ ನಮ್ಮ ಆಯ್ಕೆಯಾಗಿರ್ತಾ ಇದೆ. ಇದನ್ನು ನಾವು ರಾಷ್ಟ್ರಪತಿಗಳು. ಇನ್ನು ಉಪರಾಷ್ಟ್ರಪತಿಗಳಲ್ಲಿ ವಿಧಾನಸಭೆ ಸದಸ್ಯರು ಭಾಗವಹಿಸೋದಿಲ್ಲ. ಕೇವಲ ಸಂಸತ್ತಿನ 2 ಸದನಗಳ ಸದಸ್ಯರು ಅಂದರೆ ಲೋಕಸಭೆ ಸದಸ್ಯರು, ರಾಜ್ಯಸಭೆ ಸದಸ್ಯರು ಇವರಷ್ಟೇ ಭಾಗವಹಿಸಿ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಆದರೂ ಉಪರಾಷ್ಟ್ರಪತಿ ನಮ್ಮ ಪ್ರತಿನಿಧಿ, ನೇರವಾಗಿ ನಾವು ಆಯ್ಕೆ ಮಾಡಿಲ್ಲ, ಆದರೂ ನಮ್ಮ ಪ್ರತಿನಿಧಿ. ಹೇಗೆ ಅಂದರೆ ಅಪ್ರತ್ಯಕ್ಷ ಚುನಾವಣೆಯ ಮೂಲಕ, ಅಂದರೆ ನಾವು ಆಯ್ಕೆ ಮಾಡಿದ ಪ್ರತಿನಿಧಿ ಅವರನ್ನು ಆಯ್ಕೆ ಮಾಡುವಂಥದ್ದು. ಹೀಗೆ ನಾವು ಅಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆಯನ್ನು ವ್ಯಾಖ್ಯಾನಿಸಬಹುದಾಗಿದೆ. ಇನ್ನು ನಮ್ಮ ರಾಜ್ಯಸಭಾ ಸದಸ್ಯರು ಅಂತ ಹೇಳಿದೆ ಆವಾಗಲೇ, ರಾಜ್ಯಸಭಾ ಸದಸ್ಯರನ್ನೂ ಕೂಡ ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ. ರಾಜ್ಯಸಭಾ ಸದಸ್ಯರನ್ನು ಎಲ್ಲ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ. ನಾವು ಇಲ್ಲಿ ವಿಧಾನಸಭಾ ಸದಸ್ಯರನ್ನು ಆಯ್ಕೆ ಮಾಡಿರ್ತೀವಿ. ಉದಾಹರಣೆಗೆ ಕರ್ನಾಟಕದಲ್ಲಿ 224 ಜನ ವಿಧಾನಸಭಾ ಸದಸ್ಯರಿದ್ದಾರೆ. ಇವರು ಕರ್ನಾಟಕದಿಂದ ರಾಜ್ಯಸಭೆಗೆ 4 ಜನ ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಈ 224 ಜನ ಸೇರಿ ಆ 4 ಜನರನ್ನು ಆಯ್ಕೆ ಮಾಡಿರ್ತಾರೆ. ಹೀಗೆ ರಾಜ್ಯಸಭಾ ಸದಸ್ಯರನ್ನು ನಮ್ಮ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ. ಇನ್ನು ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರನ್ನು ಆ ರಾಜ್ಯದ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ. ಕೆಲವೊಬ್ಬರು ಸ್ಥಳೀಯ ಸಂಸ್ಥೆಗಳ ಸದಸ್ಯರಿಂದ ಆಯ್ಕೆ ಆಗ್ತಾರೆ. ನಿಮಗೆ ನಾವು ಚರ್ಚೆ ಮಾಡುವಾಗ ಹೇಳಿದ್ದೆ, ವಿಧಾನ ಪರಿಷತ್ತಿನಲ್ಲಿ 1/3 ಸದಸ್ಯರು MLAಗಳಿಂದ ಅಥವಾ ಶಾಸಕರಿಂದ ಆಯ್ಕೆ ಆಗ್ತಾರೆ, 1/3 ಸದಸ್ಯರು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗ್ತಾರೆ ಅಂತ ಹೇಳಿದ್ದೆ ನಾನು. ಆ ರೀತಿಯಲ್ಲಿ ಇಲ್ಲಿ ಕೂಡ ನೋಡಿ, ವಿಧಾನ ಪರಿಷತ್ತಿನ ಸದಸ್ಯರನ್ನು ಆಯ್ಕೆ ಮಾಡುವಾಗ ಕೆಲವು MLAಗಳು ಮತದಾರರಾಗಿರ್ತಾರೆ. ಆ MLAಗಳು ಯಾರಿಂದ ಆಯ್ಕೆ ಆಗಿರ್ತಾರೆ? ಜನಸಾಮಾನ್ಯರಿಂದ ಆಯ್ಕೆ ಆಗಿರ್ತಾರೆ. ಇನ್ನು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು ಇರ್ತಾರಲ್ಲ, ಇವರೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಹಾಗಾದರೆ ಈ ಗ್ರಾಮ ಪಂಚಾಯಿತಿ ಸದಸ್ಯರನ್ನು, ತಾಲೂಕು ಪಂಚಾಯತ್ ಸದಸ್ಯರನ್ನು ಯಾರು ಆಯ್ಕೆ ಮಾಡಿರ್ತಾರೆ? ನಾವು ಆಯ್ಕೆ ಮಾಡಿರ್ತೀವಿ. ಹೇಗೆ? ಪ್ರತ್ಯಕ್ಷ ಚುನಾವಣೆ. ಈಗ ಆ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಪ್ರತಿನಿಧಿಗಳೇ, ಬಟ್ ನಾವು ನೇರವಾಗಿ ಅವರನ್ನು ಆಯ್ಕೆ ಮಾಡಿರೋದಿಲ್ಲ. ನಾವು ಆಯ್ಕೆ ಮಾಡಿದ ಪ್ರತಿನಿಧಿಗಳು ಅವರನ್ನು ಆಯ್ಕೆ ಮಾಡಿರ್ತಾರೆ. ಹೀಗೆ ನಾವು ಉದಾಹರಣೆ ಏನು ಕೊಡ್ಬೋದು ಪರೋಕ್ಷ ಚುನಾವಣೆಗೆ ಅಂದರೆ ರಾಷ್ಟ್ರಪತಿ ಕೊಡ್ಬೋದು, ಉಪರಾಷ್ಟ್ರಪತಿ ಕೊಡ್ಬೋದು, ರಾಜ್ಯಸಭೆಯ ಸದಸ್ಯರನ್ನು ನಾವು ಉದಾಹರಣೆಯಾಗಿ ಬಳಸ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರನ್ನು ನಾವು ಉದಾಹರಣೆಯಾಗಿ ಬಳಸಬಹುದಾಗಿದೆ. ಅಂದರೆ ಈ ಪದ್ಧತಿಯಲ್ಲಿ ಪ್ರಜೆಗಳು ಮತದಾನ ಮಾಡದೆ ಪ್ರಜೆಗಳಿಂದ ಆಯ್ಕೆಯಾಗಿರುವ ಪ್ರತಿನಿಧಿಗಳು ಮತದಾನ ಮಾಡ್ತಾರೆ. ಇದು ನೋಡಿ, ಇಲ್ಲಿ ನೇರವಾಗಿ ಎಲ್ಲ ಪ್ರಜೆಗಳು ಮತದಾನ ಮಾಡೋದಿಲ್ಲ, ಆದರೆ ಪ್ರಜೆಗಳಿಂದ ಆಯ್ಕೆಯಾಗಿರುವ ಪ್ರತಿನಿಧಿಗಳು ಆಯ್ಕೆ ಮಾಡ್ತಾರೆ. ಇದನ್ನೇ ನಾವು ಪರೋಕ್ಷ ಅಥವಾ ಅಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ. ಇನ್ನು ಈ ಪರೋಕ್ಷ ಚುನಾವಣೆ ಅಥವಾ ಅಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳೇನು ಅನ್ನೋದನ್ನು ನಾವು ನೋಡೋಣ. ಅಂದರೆ ಇನ್ನಷ್ಟು ನಮಗೆ ಆ ಪರೋಕ್ಷ ಚುನಾವಣೆಯ ಬಗ್ಗೆ ಕ್ಲಾರಿಟಿ ಬರ್ತದೆ. 1, ಸಮರ್ಥ ಅಭ್ಯರ್ಥಿಗಳ ಆಯ್ಕೆ. ಅಂದರೆ ಪರೋಕ್ಷ ಚುನಾವಣೆಯಲ್ಲಿ ಏನಾಗ್ಬೋದು ಅಂದರೆ ಒಬ್ಬ ಸಮರ್ಥ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಮತದಾರರ ಸಂಖ್ಯೆ ಕಡಿಮೆ ಇರ್ತಾ ಇದೆ, ಮತದಾನ ಚುನಾವಣೆಗೆ ನಿಂತ ಅಭ್ಯರ್ಥಿಯೂ ಕೂಡ ಸಮರ್ಥವಾಗಿರ್ತಾನೆ. ಯಾಕಂದರೆ ಆ ಅಭ್ಯರ್ಥಿಗಳ ಮನವೊಲಿಸಿ ತಾನು ಆಯ್ಕೆ ಮಾಡಬೇಕಾಗಿರುವುದರಿಂದ ಅವನು ಕೂಡ ಉತ್ತಮನಾಗಿರಬೇಕಾಗಿರುವಂಥದ್ದು. ಹೀಗಾಗಿ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಈ ಒಂದು ಚುನಾವಣೆ ಇದರದ್ದು ಒಂದು ಲಕ್ಷಣ ಆಗಿದೆ, ಮತ್ತು ಮಹತ್ವತೆಯನ್ನು ಪಡೆದುಕೊಂಡಿದೆ ಅಂತ ಅನ್ಬೋದು. ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಹೇಗೆ? ಇಲ್ಲಿ ಅಭ್ಯರ್ಥಿಗಳು ನೇರವಾಗಿ ಮತದಾರರಿಂದ ಆಯ್ಕೆಯಾಗದೆ ಪ್ರಜ್ಞಾವಂತ ಪ್ರತಿನಿಧಿಗಳಿಂದ ಆಯ್ಕೆ ಆಗ್ತಾರೆ. ಪ್ರಜ್ಞಾವಂತ ಪ್ರತಿನಿಧಿಗಳು. ಯಾಕೆ ಅವರನ್ನು ಪ್ರಜ್ಞಾವಂತ ಪ್ರತಿನಿಧಿಗಳು ಅಂತ ಕರೀತಾರೆ ಅಂದರೆ, ನಾವೆಲ್ಲ ಸೇರಿ ಅವರನ್ನು ಆಯ್ಕೆ ಮಾಡಿದ್ವಿ, ಇವನು ಒಳ್ಳೆಯವನು ಅಂತ. ಅರ್ಥ ಆಯ್ತಾ? ನಾವೆಲ್ಲರೂ ಸೇರಿ ನಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಿದ್ವಿ, ಒಳ್ಳೆಯವನು ಅಂತ. ಆ ಪ್ರತಿನಿಧಿ ತಾನು ಮತ್ತೆ ಮತ್ತೊಬ್ಬನನ್ನು ಆಯ್ಕೆ ಮಾಡುವಾಗ ಅವನು ಕೂಡ ಒಳ್ಳೆಯವನನ್ನು ಆಯ್ಕೆ ಮಾಡ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಮಿಸ್ ಮಾಡಬಹುದು. ಸಾಮಾನ್ಯರಿಗೆ ಯಾವುದೋ ಒಂದು ಕಾರಣದಿಂದಾಗಿ, ಯಾವುದೋ ಒಂದು ಉದ್ವೇಗದಲ್ಲಿ, ಭಾವೋದ್ವೇಗದಲ್ಲಿ, ಅಥವಾ ಯಾವುದೋ ಒಂದು ವಿಚಾರಗಳಲ್ಲಿ ನಾವು ಕೆಟ್ಟ ಅಭ್ಯರ್ಥಿನೂ ಆಯ್ಕೆ ಮಾಡ್ಬೋದು. ಆದರೆ ಅಲ್ಲಿ ಏನಾಗ್ತದೆ ಅಂದರೆ, ಉತ್ತಮ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಮತದಾರರಾಗಿರುವುದರಿಂದ ಅಲ್ಲಿ ಉತ್ತಮವಾಗಿ ಆಯ್ಕೆ ಆಗಲಿಕ್ಕೆ ಅವಕಾಶ ಇರ್ತದೆ. ಇಲ್ಲಿ ಪ್ರಾರಂಭಿಕವಾಗಿ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತಮರಾಗಿದ್ದರೆ, ಯಾಕಂದರೆ ನಾವು ಉತ್ತಮರು ಅಂತ ಆಯ್ಕೆ ಮಾಡಿರ್ತೀವಲ್ಲ, ಅವರು ಉತ್ತಮರಾಗಿದ್ದರೆ ಅವರಿಂದ ಆಯ್ಕೆಯಾಗಿರುವಂತಹ ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ರಾಜ್ಯಸಭೆಯ ಸದಸ್ಯರಾಗಿರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ಬೋದು, ಇವರು ಏನಾಗಿರ್ತಾರೆ ಅಂದರೆ ಸಮರ್ಥರಾಗಿರ್ತಾರೆ. ನಾವು ಉತ್ತಮರನ್ನು ಆಯ್ಕೆ ಮಾಡಿದ್ವಿ, ಆ ಉತ್ತಮರು ಮತ್ತೆಷ್ಟು ಉತ್ತಮರನ್ನು ಆಯ್ಕೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಸಮರ್ಥ ಅಭ್ಯರ್ಥಿಗಳ ಆಯ್ಕೆಗೆ ಅವಕಾಶ ಆಗ್ತದೆ. ಯಾವುದರಿಂದ ಅಂದರೆ ಪರೋಕ್ಷ ಚುನಾವಣೆಯಿಂದ ಅಂತ ಅನ್ಬೋದು. ಇನ್ನು ಪ್ರಚಾರದ ಅರ್ಭಟ ಇರೋದಿಲ್ಲ.
ನೀವು ನೋಡ್ಬೋದು, ಪ್ರತ್ಯಕ್ಷ ಚುನಾವಣೆ ನಡೀತು, ಚುನಾವಣೆ ಬಂತು ಅಂದರೆ ಯಾವ ರೀತಿಯ ಪ್ರಚಾರ ನಡೀತಾ ಇರ್ತದೆ, ಫ್ಲೆಕ್ಸ್ ಏನು, ಧ್ವನಿವರ್ಧಕಗಳ ಹಚ್ಚಿಕೊಂಡು ಪ್ರಚಾರ ಮಾಡೋದೇನು, ದೊಡ್ಡ ದೊಡ್ಡ ಸಭೆಗಳನ್ನು ಆಯೋಜನೆ ಮಾಡೋದೇನು, ನೀವೆಲ್ಲ ನೋಡ್ತಿರ್ಬೋದು. ಆ ಪ್ರಚಾರದ ಆರ್ಭಟ ಈ ಪರೋಕ್ಷ ಚುನಾವಣೆಯಲ್ಲಿ ನಮಗೆ ನೋಡೋಕ್ಕಾಗೋದಿಲ್ಲ. ಚುನಾವಣೆ ನಡೆದಿದ್ದೇ ಕೆಲವೊಂದು ಸಾರಿ ನಾವು ಟಿ ವಿನೋ ನ್ಯೂಸು ನೋಡಿನೋ ಅಥವಾ ಪೇಪರ್ ಓದಿನೋ ತಿಳ್ಕೊಬೇಕೇ ಆಗ್ತದೆ ಹೊರತು ನಮಗೆ ಯಾವುದೇ ಅನುಭವಕ್ಕೆ ಬರೋದಿಲ್ಲ. ನೀವು ನೋಡ್ತೀರಿ, ಪ್ರತ್ಯಕ್ಷ ಚುನಾವಣೆಯಲ್ಲಿ ಧ್ವನಿವರ್ಧಕ ಹಚ್ಚಿಸಿ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ಅಂತ ಘೋಷಣೆ ಮಾಡ್ತಾ ಪ್ರಚಾರ ಮಾಡ್ತಾ ಇರೋದನ್ನು ನೋಡ್ತೀವಿ. ಇಲ್ಲಿ ಯಾವುದೇ ಆ ರೀತಿಯ ಪ್ರಚಾರ ಇರೋದಿಲ್ಲ. ಈ ಪರೋಕ್ಷ ಚುನಾವಣಾ ಪದ್ಧತಿಯಲ್ಲಿ ಯಾವುದೇ ರೀತಿಯ ರಾಜಕೀಯ ಪಕ್ಷಗಳ ಪ್ರಚಾರದ ಹಾವಳಿ, ಬಿರುಸು, ಆರ್ಭಟ ಇರೋದಿಲ್ಲ. ಇದು ಸೈಲೆಂಟ್ ಆಗಿರ್ತದೆ, ಶಾಂತಿಯಾಗಿರ್ತದೆ. ಹೀಗಾಗಿ ಇಲ್ಲಿ ಪ್ರಚಾರಕ್ಕೆ ಅವಕಾಶ ಇರೋದಿಲ್ಲ. ಉದಾಹರಣೆಗೆ, ಭಾರತದ ರಾಷ್ಟ್ರಪತಿ ಚುನಾವಣೆ ನಡೀತಾ ಇರ್ತದೆ. ಇದಕ್ಕೆ ಮತದಾರರು ಯಾರಾಗಿರ್ತಾರೆ? ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ವಿಧಾನಸಭೆಯ ಸದಸ್ಯರು. ಇವರಷ್ಟೇ ಈ ಚುನಾವಣೆಯಲ್ಲಿ ಭಾಗವಹಿಸಿಕೊಂಡು ಚುನಾವಣೆಯಲ್ಲಿ ಅವರನ್ನು ಆಯ್ಕೆ ಮಾಡ್ತಾರೆ. ಇಲ್ಲಿ ಸಾಮಾನ್ಯ ಪ್ರಜೆಗಳು ಯಾವುದೇ ಕಾರಣಕ್ಕೂ ಚುನಾವಣಾ ಪ್ರಕ್ರಿಯೆಯಲ್ಲಿ ಇರೋದಿಲ್ಲ, ಅವರು ಭಾಗವಹಿಸೋದಿಲ್ಲ, ಅವರು ದೂರ ಆಗಿರ್ತಾರೆ. ನೋಡಿ, ಕರ್ನಾಟಕದಿಂದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡುವವರ ಸಂಖ್ಯೆ ಎಷ್ಟು? ಓನ್ಲಿ 224, 224 ಜನ ವಿಧಾನಸಭಾ ಸದಸ್ಯರು. ಈ 224 ಜನರ ಮತವನ್ನು ಪಡೀಲಿಕ್ಕೆ ರಾಷ್ಟ್ರಪತಿಯವರು ದೊಡ್ಡದಾದಂಥ ಪ್ರಚಾರ ಆರ್ಭಟ ಏನಾದರೂ ಮಾಡ್ತಾರಾ? ರಾಷ್ಟ್ರಪತಿ ಅಭ್ಯರ್ಥಿ ಆಗಂಥವರು ಇಲ್ಲ. ಅವರು ಸಾಮಾನ್ಯವಾಗಿ ಸಿಂಪಲ್ಲಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ, ಅವರಿಗೆ ಮತವನ್ನು ಯಾಚಿಸಿರ್ತಾರೆ, ಅವರು ಮತವನ್ನು ಚಲಾಯಿಸ್ತಾರೆ. ಇದರಲ್ಲಿ ಇನ್ನೂ ಒಂದು ಅತ್ಯಂತ ಪ್ರಮುಖವಾಗಿ ಅಂದರೆ, ಅಲ್ಲಿ ಪಕ್ಷಗಳು ಯಾರನ್ನು ಚಲಾಯಿಸಬೇಕು, ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ವಿಪ್ ಕೂಡ ಜಾರಿ ಮಾಡಿರ್ತಾರೆ. ವಿಪ್ ಅನ್ನುವಂಥದ್ದು ಬರ್ತದೆ, ಮುಂದಿನ ಅವಧಿಗಳಲ್ಲಿ ಹೇಳ್ತೇನೆ. ಅಂದರೆ ಪಕ್ಷದ ಆದೇಶ ಅದು ಆಯ್ಕೆ ಮಾಡಿರ್ತದೆ. ಅಲ್ಲಿ ಕೂಡ ಇದನ್ನೇ ನಾನು ಹೇಳಿದೆ ಯಾವಾಗಲೇ. ಯಾಕೆ ಪ್ರತ್ಯಕ್ಷ ಚುನಾವಣೆ ಹೇಳುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ, ಇಲ್ಲಿ ಸ್ವತಂತ್ರ ಆಯ್ಕೆಗೆ ಅವಕಾಶ ಸ್ವಲ್ಪ ಕಡಿಮೆ ಅನ್ನುವಂಥದ್ದು. ಯಾಕೆ ಆಯ್ಕೆಗೆ ಸ್ವಾತಂತ್ರ್ಯ ಕಡಿಮೆ ಅನ್ನುವಂಥದ್ದು ಇಲ್ಲಿ ಹೇಳ್ತೇನೆ. ಇಲ್ಲಿ ನನಗಿಷ್ಟ ಬಂದ ರಾಷ್ಟ್ರಪತಿಯನ್ನು ನಾನು ಬೇರೆ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ಬಯಸಿರ್ತೇನೆ. ಆದರೆ ನಮ್ಮ ಪಕ್ಷ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಆದೇಶ ಮಾಡ್ತದೋ ಅವರನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ಇಲ್ಲದೇ ಇದ್ದರೆ ವಿಪ್ ಉಲ್ಲಂಘನೆ ಆದರೆ ನಾನು ಸದಸ್ಯತ್ವವನ್ನು ಕಳ್ಕೊಳ್ಬೇಕಾಗ್ತದೆ. ಆದರೆ ಕಡಿಮೆ ಮತದಾರರಿದ್ದಾಗ, ಒಂದು ಪಕ್ಷ ಒಬ್ಬ ವ್ಯಕ್ತಿಯನ್ನು ಬೆಂಬಲಿಸಿದಾಗ, ಇಷ್ಟ ಇರಲಿ ಇಷ್ಟ ಇರದೇ ಇರಲಿ ನಾನು ಮತದಾನ ಮಾಡಬೇಕಾಗ್ತದೆ. ಹೀಗಾಗಿ ಕಡಿಮೆ ಸಂಖ್ಯೆ ಮತದಾರರಿರುವುದರಿಂದ ಅಲ್ಲಿ ಪ್ರಚಾರದ ಆರ್ಭಟ ಇರೋದಿಲ್ಲ. ಹೀಗಾಗಿ ಇಲ್ಲಿ ಪ್ರಜೆಗಳನ್ನು ಸೆಳೆಯುವಂತಹ ಯಾವುದೇ ಪ್ರಚಾರದ ಚಮತ್ಕಾರಿಕ ತಂತ್ರಗಾರಿಕೆಗೆ ಅವಕಾಶ ಇರೋದಿಲ್ಲ. ಟೆಕ್ನಿಕ್ ಮಾಡೋದು, ಅವರನ್ನು ಕರ್ಕೊಂಬಂದು ಪ್ರಚಾರ ಮಾಡಿಸಿದೆ, ಇವರನ್ನು ಕರ್ಕೊಂಬಂದು ಪ್ರಚಾರ ಮಾಡಿಸಿದೆ, ಈ ಯಾವುದೇ ಚಟುವಟಿಕೆ ಇಲ್ಲಿ ನಡೆಯೋದಿಲ್ಲ. ಯಾಕೆಂದರೆ ಇದು ಲಿಮಿಟೆಡ್ ಮತದಾರರಿರುವುದರಿಂದ, ಪ್ರಜ್ಞಾವಂತ ಮತದಾರರಿರುವುದರಿಂದ ಇಲ್ಲಿ ಆ ರೀತಿಯ ಒಂದು ಅವಕಾಶ ಇರೋದಿಲ್ಲ ಅನ್ನೋದನ್ನು ನಾವು ನೋಡ್ಬೋದು. ಇನ್ನು ಮೂರನೆಯದಾಗಿ ಶಾಂತಿಯುತವಾದ ಮತದಾನ. ಮತದಾನ ನಡೆಯೋದೇ ಗೊತ್ತಾಗಂಗಿಲ್ಲ ನಮ್ಮ ಸಾಮಾನ್ಯರಿಗಂತೂ. ಎಲ್ಲಿ ನಡೀತದೆ? 224 ಜನ ವಿಧಾನಸಭೆಯಲ್ಲಿ ಇರ್ತಾರೆ. ವಿಧಾನಸಭೆಯಲ್ಲಿ ಒಂದು ಮತಗಟ್ಟೆ ಸ್ಥಾಪನೆ ಮಾಡಿರ್ತಾರೆ, ಅಲ್ಲಿ ಅಷ್ಟೇ ಅವರು ಮತದಾನ ಮಾಡ್ತಾರೆ, ಮುಗೀತು. ಇನ್ನು ವಿಧಾನ ಪರಿಷತ್ತು ಅಥವಾ ರಾಜ್ಯಸಭೆಯಲ್ಲೂ ಸೇಮ್ ಅದೇ ಪ್ರೊಸೀಜರ್. ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವಾಗ ಏನಾಗ್ತದೆ? ಪಂಚಾಯತಿ ಮೆಂಬರ್ 9-10 ಮಂದಿ ಇರ್ತಾರೆ. ಆ 10 ಮಂದಿ ಸಲುವಾಗಿ ಒಂದು ಮತಗಟ್ಟೆ ಮಾಡಿರ್ತಾರೆ. 10 ಮಂದಿ ಬಂದು ಓಟ್ ಹಾಕಿದ್ರು, ಕಲಾಸ್. 10 ಮಂದಿ ಮತದಾನ ಮಾಡಲಿಕ್ಕೆ ಒಂದು 5-6 ತಾಸು 8 ತಾಸುಗಳ ಅವಕಾಶ ಇರ್ತದೆ, ಮುಗೀತು. ಎಲ್ಲಿ ಗದ್ದಲ ಗಲಾಟೆ? ಪೂರ್ಣವಾದ ಶಾಂತಿಯುತವಾದ ಮತದಾನ ನಡೀತಾ ಇರುವಂಥದ್ದು ಪರೋಕ್ಷ ಚುನಾವಣೆಯಲ್ಲಿ ನಾವು ನೋಡ್ಬೋದು. ಪರೋಕ್ಷ ಚುನಾವಣೆಯಲ್ಲಿ ಮತದಾನವು ಶಾಂತಿಯುತವಾಗಿರ್ತಾ ಇದೆ. ಪ್ರತ್ಯಕ್ಷ ಚುನಾವಣೆಯಲ್ಲಿ ನಡೆಯುವಂತಹ ಬಿರುಸಿನ ರಾಜಕೀಯ ಚಟುವಟಿಕೆ ಈ ಚುನಾವಣೆಯಲ್ಲಿ ಇರೋದಿಲ್ಲ. ಪ್ರಜ್ಞಾವಂತ ಪ್ರಜಾಪ್ರತಿನಿಧಿಗಳು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದರಿಂದ ಚುನಾವಣೆಗಳು ಹೇಗಿರ್ತಾ ಇವೆ ಅಂದರೆ ಶಾಂತಿಯುತವಾಗಿ ನಡೀತಾ ಇವೆ. ಇದು ನಾವು ತಿಳ್ಕೊಂಡಿರುವಂಥದ್ದು ಪರೋಕ್ಷ ಚುನಾವಣೆಯ ಒಂದು ಅತ್ಯಂತ ಪ್ರಮುಖ ಲಕ್ಷಣ ಆಗಿದೆ. ಇನ್ನು 4ನೆಯದಾಗಿ ಭಾವೋದ್ವೇಗಕ್ಕೆ ಆಸ್ಪದವಿಲ್ಲ. ಭಾವೋದ್ವೇಗ ನೀವು ಪ್ರತ್ಯಕ್ಷ ಚುನಾವಣೆಯಲ್ಲಿ ನೋಡ್ಬೋದು, ಯಾವ ರೀತಿ ಭಾವನೆಗಳನ್ನು ಉದ್ರೇಕ ಮಾಡುವಂತಹ ಭಾಷಣಗಳು ನಡೀತಾ ಇರುವಂಥದ್ದು, ಜನರ ಭಾವನೆಗಳನ್ನು ತಟ್ಟುವಂತಹ ಭಾಷಣ, ಕೆಲವೊಂದು ಚಟುವಟಿಕೆ ಸನ್ನಿವೇಶ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಆದರೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಭಾವೋದ್ವೇಗಕ್ಕೆ ಆಸ್ಪದ ಇರೋದಿಲ್ಲ. ಈ ಪರೋಕ್ಷ ಚುನಾವಣಾ ಪದ್ಧತಿಯಲ್ಲಿ ಮತದಾರರ ಸಂಖ್ಯೆ ತೀರಾ ಕಡಿಮೆ ಇರ್ತಾ ಇದೆ. ಆ ಅಷ್ಟೇ ಸಂಖ್ಯೆಯ ಮತದಾರರನ್ನು ನಾವು ಸೆಳಿಬೇಕಾಗಿರೋದರಿಂದ ಇಲ್ಲಿ ಭಾವನೆಗಳನ್ನು ಉದ್ರೇಕ ಮಾಡುವಂಥ ಅವಕಾಶವೇ ಬರೋದಿಲ್ಲ.
ಇಲ್ಲಿ ಪ್ರಜೆಗಳು ಭಾವೋದ್ರೇಕಕ್ಕೆ ಒಳಪಡಿಸುವ ಸೂಕ್ಷ್ಮ ವಿಷಯ ರಾಜಕೀಯ ಪಕ್ಷಗಳು ಬಳಸಿಕೊಳ್ಳೋದಕ್ಕೆ ಅವಕಾಶವಿರೋದಿಲ್ಲ. ಸಾಮಾನ್ಯವಾಗಿ ನೋಡಿದಾಗ ಅಲ್ಲಿ ಅನೇಕ ರೀತಿಯ ರಾಜಕೀಯ ಭಾವನೆಗಳನ್ನು ಉದ್ರೇಕ ಮಾಡುವಂತಹ ಕ್ಷೇತ್ರಗಳಿಗೆ ವಿಚಾರ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ, ಅತ್ಯಂತ ಕಡಿಮೆ ಇರ್ತದೆ. ಇನ್ನೂ ಒಂದು ಅಂದರೆ ಕ್ಯೂರಿಯಾಸಿಟಿಯೂ ಕೂಡ ಇರೋದಿಲ್ಲ ಜಾಸ್ತಿ. ಆಲ್ರೆಡಿ ಮೊದಲೇ ಗೊತ್ತಿರ್ತದೆ ನಮಗೆ, ಪಕ್ಷ ನಮ್ಮನ್ನು ಇವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ನಾವು ಅವರನ್ನು ಆಯ್ಕೆ ಮಾಡ್ತೀವಿ, ಅವನು ಆಯ್ಕೆ ಆಗ್ತಾನೆ ಅನ್ನುವಂಥದ್ದು ಮೊದಲೇ ಗೊತ್ತಿದ್ದಾಗ ಇಲ್ಲಿ ನಮಗೆ ಯಾರು ಆಯ್ಕೆ ಆಗ್ಬೋದು. ನೀವು ನೋಡಿರ್ಬೇಕು, ಸಾಮಾನ್ಯ ಇಲೆಕ್ಷನ್ನದಾಗ ಪ್ರತ್ಯಕ್ಷ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಚುನಾವಣೆಯ ಮತ ಎಣಿಕೆಯ ದಿನ ಎಲ್ಲರೂ ಟಿ ವಿ ಮುಂದೆಯೋ ಆ ಚುನಾವಣೆ ಮತ ಎಣಿಕೆ ಕೇಂದ್ರದ ಮುಂದೆ ಜಮಾಯಿಸಿ ಒಂದೊಂದು ಸುತ್ತಿನಲ್ಲಿಯೂ ಅವ್ರ ಮುಂದೆ ಎಲ್ಲ ನಾವು ನೋಡ್ತಾ ಕೂತಿರ್ತೀವಿ. ಕ್ಯೂರಿಯಾಸಿಟಿ ಇರ್ತದೆ, ಭಾವೋದ್ವೇಗಗಳಾಗ್ತಿರ್ತವೆ. ಲೀಡ್ ಆಗ್ತಿರುವಂಥ ಅವರಿಗೆ ಖುಷಿ ಆಗ್ತಾ ಇರ್ತದೆ, ಕಡಿಮೆ ಆಗ್ತಿರುವಂಥವರಿಗೆ ಅಥವಾ ಹಿಂದೆ ಬೀಳುವಂಥ ವ್ಯಕ್ತಿಗೆ ಸ್ವಲ್ಪ ಮನಸ್ಸು ಭಾರ ಆಗ್ತಾ ಇರುವಂಥದ್ದನ್ನು ನೋಡ್ತೀವಿ. ಇಂಥ ಯಾವುದೇ ಭಾವೋದ್ವೇಗ ಇಲ್ಲಿ ಇರೋದಿಲ್ಲ. ಯಾಕೆಂದರೆ ಕೆಲವೇ ಜನ ಮತದಾರರಿರ್ತಾರೆ, ಕೆಲವೇ ಕ್ಷಣದಲ್ಲಿ ಮತ ಎಣಿಕೆ ಮುಗಿತದೆ. ಅದೂ ಕೂಡ ಮೊದಲೇ ಯಾರಿಗೆ ಮತ ಚಲಾಯಿಸಬೇಕು ಅನ್ನುವ ಒಂದು ವಿಪ್ ಕೂಡ ಇರುವುದರಿಂದ ಇಲ್ಲಿ ಭಾವೋದ್ವೇಗಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ಸರ್ಕಾರದ ಉನ್ನತ ನಾಯಕರನ್ನು ಆಯ್ಕೆ ಮಾಡುವವರು ಅನುಭವ ಮತ್ತು ಪ್ರಜ್ಞಾವಂತ ಜನಪ್ರತಿನಿಧಿಗಳಾಗಿರೋದ್ರಿಂದ ಭಾವೋದ್ವೇಗಕ್ಕೆ ಆಸ್ಪದ ಇಲ್ಲದೇ ಇರುವುದನ್ನು ನಾವು ನೋಡ್ತೀವಿ. ಇನ್ನು 5ನೇದಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತವಾಗಿರುವಂಥದ್ದು. ಈ ಒಂದು ಪರೋಕ್ಷ ಚುನಾವಣೆ ಹಿಂದುಳಿದ ರಾಷ್ಟ್ರಕ್ಕೆ ಸೂಕ್ತವಾಗಿರುವಂಥದ್ದು. ಯಾಕೆಂದರೆ ಅನಕ್ಷರಸ್ಥ ಮತ್ತು ಬಡವರೇ ಹೆಚ್ಚಾಗಿರುವಂತಹ ರಾಷ್ಟ್ರಗಳಲ್ಲಿ ಜನಸಾಮಾನ್ಯ ಮತದಾರರು ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸಲಿಕ್ಕೆ ಹೆಚ್ಚು ಸಮರ್ಥರಾಗಿರೋದಿಲ್ಲ. ಯಾಕೆಂದರೆ ಅಲ್ಲಿ ಅನಕ್ಷರಸ್ಥರಿರ್ತಾರೆ, ಬಡವರಿರ್ತಾರೆ. ಅವರಿಗೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ಜ್ಞಾನದ ಅರಿವು ಬಹಳಷ್ಟು ಕಡಿಮೆಯಾಗಿರ್ತಾ ಇದೆ. ಅಂಥಲ್ಲಿ ನಾವು ಎಲ್ಲವೂ ಪ್ರತ್ಯಕ್ಷ ಚುನಾವಣೆ ಮೂಲಕ ನಡೆಸಿದ್ವಿ ಅಂದರೆ ಕೇವಲ ಖರ್ಚು ವೆಚ್ಚ, ಮೊದಲೇ ಬಡತನದಿಂದ ಕೂಡಿರುವಂತಹ ರಾಷ್ಟ್ರ, ಅಜ್ಞಾನಿಗಳಿಂದ ಕೂಡಿರುವಂತಹ ಅನಕ್ಷರಸ್ಥರಿಂದ ಕೂಡಿರುವಂಥದ್ದು ಕಾರಣ ಅಲ್ಲಿ ಅವರು ಸಮರ್ಥವಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅಲ್ಲಿ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಅವರು ಸಂಪೂರ್ಣ ಯಶಸ್ವಿಯಾಗೋದಿಲ್ಲ. ಆ ಕಾರಣದಿಂದ ಪರೋಕ್ಷ ಚುನಾವಣೆ ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚು ಸೂಕ್ತವಾದದ್ದು. ಅಂದರೆ ಕೆಲವೊಂದು ಜನರನ್ನು ಪರೋಕ್ಷ ಚುನಾವಣೆಯಲ್ಲಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು ಮುಂದೆ ನಡೆಯುವ ಎಲ್ಲ ಚುನಾವಣೆಗಳನ್ನು ಆ ಪ್ರತಿನಿಧಿಗಳೇ ಭಾಗವಹಿಸುವಂಥದ್ದು. ನಿಮಗೆ ಗೊತ್ತಿರಲಿ, ಚುನಾವಣೆಗಳು ನಡೆಸಬೇಕು ಅಂದರೆ ಸರ್ಕಾರದ್ದಾಗಿರ್ಬೋದು, ಅಭ್ಯರ್ಥಿಗಳದ್ದಾಗಿರೋದು ಅಪಾರ ಪ್ರಮಾಣದಲ್ಲಿ ಹಣ ಖರ್ಚಾಗ್ತದೆ. ಪ್ರತಿಯೊಂದು ಚುನಾವಣೆಯನ್ನು ನಾವು ಪ್ರತ್ಯಕ್ಷ ಮಾಡ್ತಾ ಹೋದ್ವಿ ಅಂದರೆ ಆ ಮೊದಲೇ ಬಡತನ ಹಿಂದುಳಿದ ರಾಷ್ಟ್ರವಾಗಿರುವಂತಹ ಒಂದು ರಾಷ್ಟ್ರದಲ್ಲಿ ಅಷ್ಟು ಹಣ ಇರುವುದಿಲ್ಲ, ಅಷ್ಟು ಹಣಕಾಸಿನ ಸಮಸ್ಯೆ ಆಗುವುದು. ಇವೆಲ್ಲ ಕಾರಣದಿಂದ ಅಲ್ಲಿ ಏನು ಸೂಕ್ತ ಆಗ್ತದೆ ಅಂದರೆ ಪರೋಕ್ಷ ಚುನಾವಣೆ. ಅಂದರೆ ಕೆಲವು ಜನರನ್ನು ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿಟ್ಟುಕೊಂಡ್ರೆ ಮುಂದಿನ ಎಲ್ಲ ಚುನಾವಣೆಗಳು ಅವರೇ ಭಾಗವಹಿಸ್ತಾ ಇರುವುದರಿಂದ ಏನಾಗ್ತದೆ ಅಂದರೆ ಅಲ್ಲಿ ಹಣಕಾಸಿನ ತೊಂದರೆಯೂ ತಪ್ತಾ ಇದೆ ಮತ್ತು ಆ ಬುದ್ಧಿವಂತ ಪ್ರತಿನಿಧಿಗಳು ಆಯ್ಕೆ ಮಾಡಲಿಕ್ಕೆ ಅವರು ಭಾಗವಹಿಸುವುದರಿಂದ ಪರೋಕ್ಷ ಚುನಾವಣೆ ಹಿಂದುಳಿದ ರಾಷ್ಟ್ರಗಳಿಗೆ ಅತ್ಯಂತ ಸೂಕ್ತವಾಗಿರುವಂಥದ್ದು ಅಂತ. ಇದಿಷ್ಟು ಅತ್ಯಂತ ಪ್ರಮುಖವಾಗಿರುವ ಪರೋಕ್ಷ ಅಥವಾ ಅಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು. ಇನ್ನು ಮುಂದಿನ ಅವಧಿಯಲ್ಲಿ ನಮ್ಮ ಭಾರತದ ಚುನಾವಣಾ ಆಯೋಗ ಅದರ ಕುರಿತು ನಾವು ಅಧ್ಯಯನ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ ಖಚಿತಪಡಿಸಿಕೊಳ್ಳಿ. ನಮಸ್ಕಾರ.